ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಸೆಪ್ಟೆಂಬರ್ ತನಕ ಗುರುವಾರನೇ ಇರ್ತಾ ಹೋಗುತ್ತೆ ನಿಫ್ಟಿ ಎಕ್ಸ್ಪೈರಿ. ಸೆಪ್ಟೆಂಬರಿಂದ ಏನಾಗುತ್ತೆ, ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗುತ್ತೆ. ಸೆನ್ಸೆಕ್ಸ್ ಇಂದು ಇವಾಗ ಮಂಗಳವಾರ ಎಕ್ಸ್ಪೈರಿಗಳಿದೆ, ಅದು ಸೆಪ್ಟೆಂಬರಿಂದ ಏನಾಗುತ್ತೆ ಗುರುವಾರಕ್ಕೆ ಶಿಫ್ಟ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಇವತ್ತು ಇನ್ನೊಂದು ಅಪ್ಡೇಟ್ ಶೇರ್ ಮಾಡಿದ್ರು. ಸೊ ಏನಂತ, ಬ್ಯಾಂಕ್ ನಿಫ್ಟಿದು ಇದು ಏಪ್ರಿಲಲ್ಲಿ ಬಂದಂಥ ಸರ್ಕ್ಯುಲರ್ ಸೆಬಿದು, ಜುಲೈಯಿಂದ 30 ಇವಾಗ 30 ಕ್ವಾಂಟಿಟಿ ಇದೆ ಅಲ್ವಾ, ಒಂದು ಲಾಟು, ಅದು 35 ಆಗ್ತಾ ಇದೆ. ಸೊ ಇವಾಗ ಈ ತಿಂಗಳದ್ದು ಕೊನೆ ಸೀರೀಸಲ್ಲಿ ಇದೀವಿ. ಈಗ ಯಾವುದಿದು ಮಂತ್ಲಿ ಎಕ್ಸ್ಪೈರಿ, ನಾಳೆ ಬರೀ ನಿಫ್ಟಿ ಎಕ್ಸ್ಪೈರಿ ಅಲ್ಲ, ನಾಳೆ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದ್ರದ್ದು ಕೂಡ ನಾಳೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ಯಾಕಂದರೆ ತಿಂಗಳ ಕೊನೆಯ ಗುರುವಾರ. ಸೊ ಮುಂದಿನ ಎಕ್ಸ್ಪೈರಿಯಿಂದ ಅಂದರೆ ನೆಕ್ಸ್ಟ್ ಬರೋ ಜುಲೈ ಫಸ್ಟ್ ವೀಕ್ ಆಫ್ ಎಕ್ಸ್ಪೈರಿಯಿಂದ ಬ್ಯಾಂಕ್ ನಿಫ್ಟಿ ಒಂದು ಲಾಟಿಗೆ 30 ಕ್ವಾಂಟಿಟಿ ಬದಲಿಗೆ 35 ಕ್ವಾಂಟಿಟಿ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಬ್ಯಾಂಕ್ ನಿಫ್ಟಿ ಬೆಲೆ ಮೇಲೆ ಕೆಳಗೆ ಹೋದಂಗೆ ಅದರ ಲಾಟ್ ಸೈಜನ್ನು ಕೂಡ ಜಾಸ್ತಿ ಕಮ್ಮಿ ಮಾಡ್ತಾ ಹೋಗ್ತಾರೆ. ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ, 35 ಕ್ವಾಂಟಿಟಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇರಾನ್ ಇಸ್ರೇಲ್ದು ನಿನ್ನೆ ಸೀಸ್ ಫೈರ್ ಅಂತ ಆಗಿತ್ತು, ಫುಲ್ ಎಲ್ಲ ಹೈ ಡ್ರಾಮಾ ನಡೆದಿತ್ತು. ನೆನ್ನೆ ನೋಡಿದ್ವಿ, ಟ್ರಂಪ್ ಅವ್ರು ಬಂದು ಇಲ್ಲ ಏನು ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ಅಷ್ಟಾದ್ಮೇಲೂ ಕೂಡ ವೈಲೇಷನ್ಗಳಾಗಿತ್ತು. ಇವ್ರು ಅವ್ರ ಮೇಲೆ ಮಿಸೈಲ್ ಹಾಕೋದು ಎಲ್ಲ ಆಗಿತ್ತು. ಅದಾದಮೇಲೆ ಯಾರೋ ಕೇಳಿದ್ರೆ ತುಂಬ ಒಂದು ಅಸಭ್ಯವಾಗಿ ಏನೋ ಮಾತ್ರ ಮಾಡ್ಕೊಂಡು ಹೋಗಿ ನಮಗೇನು ಕತೆ ಗೊತ್ತಿಲ್ಲ ಕಣ್ರಿ ಅಂತ ಟ್ರಂಪ್ ಅವ್ರು ಹೇಳಿದ್ರು ಅಂತೆಲ್ಲ ಕಡೆ ಸುದ್ದಿ ಆಗಿತ್ತು. ಇಷ್ಟೆಲ್ಲ ಮಧ್ಯದಲ್ಲಿ ಇವತ್ತಂತೂ ಸದ್ಯಕ್ಕೆ ತಣ್ಣಗಿದೆ. ನಾನು ಜಾಸ್ತಿ ನ್ಯೂಸ್ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, ಬಟ್ ಏನೋ ಅಂಥ ನ್ಯೂಸ್ ಅಂತ ಬಂದಿಲ್ಲ. ಇರಾನು ಅಫಿಷಿಯಲ್ ಆಗಿ ಭಾರತಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದೆ, ಈ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಿದ್ದಕ್ಕೆ, ನಮಗೆ ಯೋಗಕ್ಷೇಮ ವಿಚಾರಿಸಿದ್ದಕ್ಕೆ ಅಂತ ಇರಾನ್ ಕೂಡ ಹೇಳಿದೆ ಅಂತ ಸ್ಟೇಟ್ಮೆಂಟ್ ಬಂದಿತ್ತು. ಸೊ ಇಷ್ಟೆಲ್ಲದರ ಮಧ್ಯದಲ್ಲಿ ಡಿಫೆನ್ಸ್ ಸ್ಟಾಕ್ಗಳು ಇವತ್ತು ಕೂಡ ಅದ್ರದ್ದು ನೆಗೆಟಿವಿಟಿ ಕಂಟಿನ್ಯೂ ಆಗ್ತಾ ಹೋಯಿತು. ಯಾಕೆಂತಂದರೆ ಓಕೆ ಎಲ್ಲ ಯುದ್ಧ ಎಲ್ಲ ನಿಂದಿತ್ತು, ಟೆನ್ಷನ್ ಇಲ್ಲ ಅಂತಂದರೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಂದು ಕೂಲ್ ಆಫ್ ಅಂತ. ಸೊ ಹಂಗಂತ ಯುದ್ಧ ಆದರೆ ಮಾತ್ರ ಡಿಫೆನ್ಸ್ ಸ್ಟಾಕ್ಗಳ ಮೇಲೆ ಹೋಗಬೇಕು ಅಂತಲ್ಲ. ಪ್ರತಿ ವರ್ಷ ಇನ್ನು ನೋಡ್ಕೊಳ್ಬೇಕಾದ್ರೆ ಪ್ರತಿ ವರ್ಷ ಎಲ್ಲ ಕಂಟ್ರೀಸು ಕೂಡ ಬಜೆಟಲ್ಲಿ ದೊಡ್ಡ ಸಿಂಹ ಪಾಲನ ಯಾವುದಕ್ಕೆ ಇಡ್ತಾರೆ, ಡಿಫೆನ್ಸ್ಗೆ ಇಡ್ತಾ ಹೋಗ್ತಾರೆ. ಬಟ್ ಡಿಫೆನ್ಸ್ ತುಂಬ ರ್ಯಾಲಿ ಆಗಿತ್ತು, ಈಗ ಒಂದು ಕೂಲ್ ಆಫ್ ಆಗಬೇಕಾಗಿತ್ತು. ಅದಕ್ಕೆ ಈ ಯುದ್ಧ ನಿಂತಿರೋದು ಅನ್ನೋದು ಒಂದು ಕೂಲ್ ಆಫ್ ನ್ಯೂಸ್ ಥರ ಬಂದು ಮುಂದಕ್ಕೆ ಹೋಗ್ತಾ ಇದೆ. ಅದೇ ರೀತಿಯಾಗಿ BLO ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ. ಟೈಟನ್ ಏನು ನ್ಯೂಸ್ ಬಂದಿದೆ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, 3.58% ಅಪ್ಮೌಂಟ್ ಬಂದಿದೆ. ಅದೇ ರೀತಿಯಾಗಿ ಡಾಲರ್ ಮೇಲ್ಗಡೆ ಹೋಗ್ತಾ ಇತ್ತು, ರುಪಿ ಸ್ಟ್ರಾಂಗ್ ಆಗಿತ್ತು, ಇದೆಲ್ಲ ಯುದ್ಧದ್ದೆಲ್ಲ ಸೆಟ್ಲ್ ಆಯಿತು. ಇವಾಗ ರುಪಿ ಕೂಡ ಸ್ವಲ್ಪ ಸ್ಟ್ರೆಂತ್ ಆಗಿದೆ, ಅಂದರೆ ಡಾಲರಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ. ಆದರೂ ಕೂಡ IT ಸ್ಟಾಕ್ಸ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ಅಗೇನ್ HAL 1.92% ಕರೆಕ್ಷನ್ ಬರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರು. ಹ್ಯುಂಡೈ ಮೊನ್ನೆನೂ ಪಾಸಿಟಿವ್ ಆಗಿತ್ತು, ಏನು ಸುದ್ದಿ ಇದೆ ಫಾಲೋ ಅಪ್ ಮಾಡಬೇಕು. ಹ್ಯುಂಡೈ, TVS ಮೋಟರ್ಸು ಎಲ್ಲ ಆಟೋ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಒಂದು ದಿನಕ್ಕೆ ಎಷ್ಟು 1300 1400 ಗಾಡಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಸುದ್ದಿ ಬಂದಿತ್ತು. 1.3 ಕೋಟಿ ಕಾರ್ ಇದೆಯಂತೆ ಬೆಂಗಳೂರಲ್ಲಿ. ನೋಡಿ ಏನು ಮಾಡ್ತೀರಾ. ಅದೇ ರೀತಿಯಾಗಿ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ ಏನಾಗಿದೆ ಇವತ್ತು ನೋಡಿ, ನೆನ್ನೆ ನಾವು ರೆಡ್ ಅಂತ ಬಂದಿದೆ ಅಂತ ಮಾತ್ರಕ್ಕೆ ನಾವು ಇಲ್ಲಿ ಟ್ರ್ಯಾಪ್ ಆಗಬಾರ್ದು, 25,000 ಮೇಲ್ಗಡೆನೆ ಕ್ಲೋಸಿಂಗ್ ಆಗಿದೆ, ಇನ್ನೂ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಯಾಕಂದರೆ ನೆನ್ನೆದನ್ನು ಕಟ್ ಮಾಡಿ ತೆಗೆದ್ರೆ ಏನು ಅಂತ ಒಂದು ಚೇಂಜಸ್ ಇಲ್ಲ ಅಂತ ಮಾತಾಡಿದ್ವಿ. ಆದರೆ ಒಂದು ಮೈನ್ಯೂಟ್ ಚೇಂಜಸ್ ಅಂತ ಅಬ್ಸರ್ವ್ ಮಾಡೋದಾದ್ರೆ ನೆನ್ನೆ ಏನಂತ ಮಾತಾಡಿದ್ವಿ, ಮೊನ್ನೆ 25,000 ಕೆಳಗಡೆ ಕ್ಲೋಸಿಂಗ್ ಆಗಿತ್ತು, ಬಟ್ ನೆನ್ನೆ 25,000 ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು. ಸೊ 25,000 ಝೋನಲ್ಲಿ ಒಂದು ಕೆಳಗಡೆ ಮೇಲ್ಗಡೆ ಕ್ಲೋಸಿಂಗ್ ಆಗಿರುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಒಂದು ಸಪೋರ್ಟ್ ಇದೆ, ಅಲ್ಲಿ ಒಂದು ಬುಲ್ಲಿಶ್ನೆಸ್ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಅಂತ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಇಡೀ ದಿನ ಒಂದು ಪಾಸಿಟಿವ್ ಸ್ಟ್ರೀಟ್. ಬಟ್ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದ್ದರಿಂದ ಇವತ್ತು ಬೆಳಗ್ಗೆ ಮಾತಾಡ್ಕೊಂಡಿದ್ವಿ, ಇವತ್ತು ಸೆಕೆಂಡ್ ಹಾಫ್ ತನಕ ಮಾರ್ಕೆಟ್ ಇದೇ ಝೋನಲ್ಲಿ ಇರಬೇಕಿತ್ತು ಅಂತ. FIಗಳು ಬಂದರು, FIಗಳು ಕೂಡ ಇವತ್ತೇನು ಸೆಲ್ಲಿಂಗ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಜೋರಾಗಿ. ಸೊ ಇದು ವಾಪಸ್ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ, ಒಳ್ಳೆ ಜಾಗದಲ್ಲೇ ಕ್ಲೋಸಿಂಗ್ ಆಗಿದೆ. 25,200 ಮೇಲ್ಗಡೆ ಆಗಿರುವಂಥ ಫಸ್ಟ್ ಕ್ಲೋಸಿಂಗ್ ಇದು, ನೆನ್ಪಿಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು. ಯಾಕೆಂದರೆ ಯಾವ ಒಂದು ಝೋನನ್ನು ಮಾರ್ಕೆಟು ಸುಮಾರು ದಿನಗಳಿಂದ ಒಂದೇ ಝೋನಲ್ಲಿ ನಿಂತು ಸುಸ್ತಾಗೋಗಿತ್ತು. ಇಲ್ಲಿ ನೋಡಿಲಿ 25,200ನ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿತ್ತು, ಆದರೆ ಕ್ಲೋಸಿಂಗ್ ಅದ್ರ ಮೇಲ್ಗಡೆ ಕೊಡೋಕ್ಕಾಗಿಲ್ಲ. ಫಾರ್ ದ ಫಸ್ಟ್ ಟೈಮ್ 25,200 ನಿನ್ನೆ ಅಟೆಂಡ್ ಮಾಡಿತ್ತು ಮೇಲ್ಗಡೆ, ಆದರೆ ಕ್ಲೋಸಿಂಗ್ ಕೆಳಗಡೆ ಆಗಿತ್ತು. ಇವತ್ತು 25,200 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, ಅಂದರೆ ನಮ್ಮ ಬಸ್ ಸ್ಟ್ಯಾಂಡ್ ಲೆವೆಲಿನ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನಾಳೆ ಇದು ವಾಪಸ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಆದರೆ 25,400, 500, 600 ಈ ಝೋನ್ಗಳಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಹೋಗ್ಬೋದು. ಬಿಕಾಸ್ ವಿಕ್ಸು ಕೂಡ ಇವತ್ತು ಎಲ್ಲಿಗೆ ಫಾಲ್ ಆಗಿದೆ, 13ಕ್ಕಿಂತನೂ ಕೆಳಗಡೆ ಬಂದಿದೆ. ಫಾರ್ ದ ವೆರಿ ಫಸ್ಟ್ ಟೈಮ್ 13ಕ್ಕಿಂತನೂ ಕೆಳಗಡೆ ವಿಕ್ಸು ಕ್ಲೋಸಿಂಗ್ ಆಗಿರುವಂಥದ್ದು. ಇದೇ ಥರ ಶಾಂತಿ ದೂತರೆಲ್ಲರೂ ಶಾಂತಿ ಅಂತ ಇದ್ದರೆ, ಏನೇನು ಹೇಳ್ತಾ ಇದ್ದಾರೆ ಶಾಂತಿ ಅಂತ, ಇದೇ ರೀತಿ ಇರುತ್ತೆ. ಅಪ್ಪಿತಪ್ಪಿ ಇವತ್ತು ರಾತ್ರಿ ಇವ್ರು ಹಾಕಿದ್ರು, ಇವ್ರಿಗೆ ಅವ್ರು ಹಾಕಿದ್ರು ಅಂತ ಏನಾದ್ರು ಆಯಿತು ಅಂದರೆ ವಿಕ್ಸು ಮತ್ತೆ ಎದ್ದೋಗುತ್ತೆ. ಸೊ ತುಂಬ ಒಂದು ಫ್ರಾಜೈಲ್ ಕಂಡೀಷನಲ್ಲಿದೆ, ಅಂದರೆ ಒಂದು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಮುರ್ಕೋಬೋದು ಅನ್ನೋ ಥರ ಸಿಚುವೇಶನ್ ಇದೆ. ಬಟ್ ಮಾರ್ಕೆಟ್ ಏನೋ ಇದು ಹಾಗೆ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ವಿಕ್ಸನ್ನು ಕೂಡ ಕೆಳಗಡೆ ಮಾಡಿದೆ. ಇಲ್ಲಿ ಇನ್ನೇನು ಮಾಡೋದಿಲ್ಲ, ಸುಮ್ಮನೆ ಹಂಗೆ ಹಿಂಗೆ ಅಂತಿರ್ತಾರೆ, ಇದರಿಂದ ಏನು ಚೇಂಜಸ್ ಆಗೋದಿಲ್ಲ
ಅಂತ ಇದೇ ರೀತಿ ಉಳ್ಕೊಂತು ಅಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ವಿಕ್ಸ್ ಮೇಲೆ ಹೋಗುತ್ತೆ, ವಿಕ್ಸ್ ಮೇಲೆ ಹೋದರೆ ಮಾರ್ಕೆಟು ತಿರ್ಗಾ ಕೆಳಗಡೆ ಬರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ತಿರ್ಗಾ ಆಲ್ ಟೈಮ್ ಹೈ ಝೋನ್ಗೆ ಹತ್ತತ್ರಕ್ಕೆ ಬಂದಿದೆ. ಇವಾಗ 57,000ನ ಟೆಸ್ಟ್ ಮಾಡೋದೊಂದೇ ಬಾಕಿ. 57,000ಕ್ಕೆ ನೆಕ್ಸ್ಟ್ ಹೋದರೆ ಅದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ನೋಡೋಣ ಅಲ್ಲಿಗೆ ಹೋಗುತ್ತಾ ಏನು ಕತೆ ಅಂತ. ಅದೇ ರೀತಿಯಾಗಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಅಲ್ವಾ, ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಒಂದೊಂದು ನೋಡ್ತಾ ಹೋಗೋಣಂತೆ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲಲ್ಲಿ ಬಂದಿದೆ ನೋಡಿ. FI ಡೇಟಾ ನೋಡ್ತಾ ಬರೋದಾದ್ರೆ ಮೊನ್ನೆ ಸೆಲ್ಲರ್ಸು FIಗಳು ಅಲ್ವಾ. ಸೊ ಹೌದು, ನೆನ್ನೆ ಸೆಲ್ಲರ್ಸು, ಮೊನ್ನೆ ಸೆಲ್ಲರ್ಸು, ಈಗ ವಾಪಸ್ ಇವತ್ತು ಬೈ ಮಾಡಿದ್ದಾರೆ ಏನು ಕತೆ ಅಂತ ನೋಡ್ಬೇಕು. ಯಾಕಂದರೆ ಈ ವಾರದಲ್ಲೇ ಸಿಕ್ಕಾಪಟ್ಟೆ ಜೋರಾಗಿ ಬೈ ಮಾಡಿದ್ರು FIಗಳು ಆಲ್ಮೋಸ್ಟ್ ಒಂದಿನ ಅಲ್ವಾ, ಆಲ್ಮೋಸ್ಟ್ 7,900 ಕೋಟಿ. ಬಟ್ ಮೊನ್ನೆ ಯಾವಾಗ ಯುದ್ಧದ ಮತ್ತೆ ಇದು ಅಂತ ಆಯಿತು, ಫುಲ್ಲು ಕೆಳಗಡೆ ಬಂದಿದ್ರು, ಸೆಲ್ ಮಾಡೋಕ್ಕೆ ಹೋಗಿದ್ರು. ಈಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ನಿಫ್ಟಿದು ನೋಡ್ತಾ ಬರೋದಾದ್ರೆ ನೋಡಿ 25,200 ಸ್ಟ್ರಾಂಗ್ ಸಪೋರ್ಟ್ ಮಾಡಿಕೊಂಡು ಕ್ಲೋಸಿಂಗ್ ಮಾಡಿದ್ದಾರೆ. ನಾಳೆಯ ಎಕ್ಸ್ಪೈರಿಗೆ ಇದು ನೋಡ್ತಾ ಇರೋಂಥದ್ದು ಡೇಟಾ. ಸೊ 25,200 ಸಪೋರ್ಟ್ ಇರೋದಂಥದ್ದು ಕಾಣಿಸ್ತಾ ಇದೆ. ಸೊ ನಾವು ನಾಳೆ ಕಂಟಿನ್ಯೂಷನ್ ಇದ್ರ ಮೇಲ್ಗಡೆ 25,200 ಮೇಲ್ಗಡೆ ಓಪನ್ ಆದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾವು 25,200 ಸಪೋರ್ಟ್ ಅಂತಾನೆ ಓದ್ತಾ ಹೋಗಬೇಕಾಗುತ್ತೆ ನಿಫ್ಟಿನಲ್ಲಿ. ಹಾಗಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಬ್ಯಾಂಕ್ ನಿಫ್ಟಿದು ಕೂಡ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಬ್ಯಾಂಕ್ ನಿಫ್ಟಿನ ನೋಡ್ತಾ ಬರೋದಾದರೆ 56,000 ಸ್ಟ್ರಾಂಗ್ ಆಗಿರುವಂಥ ಸಪೋರ್ಟ್ ಇದೆ, 57,000 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿರೋ 56,500 ಕೂಡ ಸಪೋರ್ಟೇ ಬಿಲ್ಡಪ್ ಆಗಿದೆ. ಸೊ ಇವತ್ತೊಂದು ಆಲ್ಮೋಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಥರ ಕ್ಲೋಸಿಂಗ್ ಆಗಿದೆ. ನಾಳೆ ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂದರೆ 56,500 ಒಂದು ಬೀಳಿಸ್ದಲ್ಲೇ ಇರ್ಬೋದು, ಮಾರ್ಕೆಟು ಸಸ್ಟೈನ್ ಮಾಡ್ಕೋಬೋದು. ಹೇಗೇನು ಇದೆಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದಕ್ಕಿಂತ ಇವಾಗ ಏನು ಮಾಡ್ತಾರೆ ಬೇರೆಯವರು ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗೋಗ್ಬಿಟ್ಟಿದೆ ನಾವು. ಆ ಕಡೆ ಅರಬ್ ಕಂಟ್ರೀಸಲ್ಲಿ ಏನೇನು ನ್ಯೂಸ್ ಬರುತ್ತೋ ಅದಕ್ಕೆ ರಿಯಾಕ್ಷನ್ ಕೊಡುತ್ತೆ. ಬಟ್ ನಿಫ್ಟಿ ಕಂಪ್ಯಾರಿಟಿವ್ಲಿ ಸ್ಟೇಬಲ್ ಆಗಿದೆ. ಸೊ ಇದು ಕೂಡ ಬ್ಯಾಂಕ್ ನಿಫ್ಟಿ ನೆನ್ನೆದೇನೋ ಒಂದು ಫಾಲ್ ಆಗಿತ್ತು, ಅದರ ಒಂದು ಇಂಟರ್ನಲ್ ಕ್ಯಾಂಡಲೇ ಆಗಿದೆ. ಸೊ ಇದು ಮಧ್ಯದಲ್ಲಿ ಎಲ್ಲೇ ಓಪನ್ ಆದರೂ ಕೂಡ ಈ ಝೋನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು. ಕೆಳಗಡೆ ಬಂದರೆ ಅನ್ಲೆಸ್ ನಾಳೆ ಈ ಲೋ ಏನಿದೆಯಲ್ಲ ನೆನ್ನೆ ಮಾಡಿರೋಂಥ ಲೋ ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ದಯವಿಟ್ಟು ನೆಗೆಟಿವ್ ಆಗೋಕ್ಕೆ ಹೋಗಬೇಡಿ. ಯಾಕೆಂದರೆ OL ಕೂಡ ನಮಗೆ ಪಾಸಿಟಿವಿಟಿನೇ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಾಳೆ ಯಾರು ಮಿಡ್ ಕ್ಯಾಪ್ ನಿಫ್ಟಿ ಯಾರಾದರೂ ಟ್ರೇಡ್ ಮಾಡೋದಿರ್ಬೋದು. ಯಾಕಂದರೆ ನಾಳೆ ಮಲ್ಟಿಪಲ್ ಎಕ್ಸ್ಪೈರಿ ಅಲ್ವಾ ಎಲ್ಲದ್ರದ್ದು ನಾಳೆನೇ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೆ 13,000 ಸ್ಟ್ರಾಂಗ್ ಸಪೋರ್ಟ್ ಇದೆ. 2 ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಕೂತಿದೆ. ಇಲ್ಲಿಂದ ಒಂದು ಜಂಪ್ ಬಂತು ಅಂತಂದರೆ 13,300-350 ಆಲ್ ಟೈಮ್ ಹೈ ಲೆವೆಲ್ಗಳಿಗೆ ಮಿಡ್ ಕ್ಯಾಪ್ ನಿಫ್ಟಿ ಜಂಪ್ ಆಗ್ತಾ ಹೋಗ್ಬೋದು. ನೋಡೋಣ ಅಕಸ್ಮಾತ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ಇಲ್ಲಿ ಇರುವಂಥ ಒಂದು ಗ್ಯಾಪ್ ಫಿಲ್ಲಿಂಗ್ ಕೂಡ ಆಗ್ತಾ ಹೋಗ್ಬೋದು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಗ್ಯಾಪ್ ಫಿಲ್ಲಿಂಗ್ ಅಂದರೆ 13,050 13,000 ಈ ಲೆವೆಲ್ಗೆ ಫಿಲಪ್ ಆಗ್ತಾ ಹೋಗಬೇಕು. ಬಟ್ ಎಲ್ಲಿ ತನಕ 13,150ನ ಬಿಟ್ಕೊಡಲ್ಲ. ಅಂದರೆ ಎಲ್ಲ ಇಂಡೆಕ್ಸಲ್ಲೂ ನೆನ್ನೆಯ ಲೋ ತುಂಬ ಇಂಪಾರ್ಟೆಂಟ್. ನೆನ್ನೆ ಲೋ ಎಲ್ಲಿ ತನಕ ಬ್ರೇಕ್ ಆಗಲ್ವೋ ಅಲ್ಲಿ ತನಕ ನೆಗೆಟಿವ್ ಆಗಿ ಯೋಚನೆನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಈ ನೆನ್ನೆ ಲೋ ಬ್ರೇಕ್ ಆಗ್ತಾ ಇದೆ, ಅದನ್ನು ಕೆಳಗಡೆ ಬರ್ತಾ ಇದೆ ಅಂದರೆ ಆಗ ಬೇಕಾದ್ರೆ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಸೇಮ್ ಗೋಸ್ ವಿತ್ ಫಿನ್ ನಿಫ್ಟಿ, ಎಲ್ಲ ಒಂದು ನೋಡಿಬಿಟ್ರೆ ಇನ್ನು ನೋಡೋದೇ ಬೇಡ. ಇಂಡಿಯಾ ಮಾರ್ಕೆಟ್ ಅದೇ ಥರ ಇದೆ ನೋಡಿ. ಇಂಟರ್ನಲ್ ಕ್ಯಾಂಡಲೇ ಮುಗಿದಿದೆ. ಇದ್ರ ಲೋ ಬಿಟ್ಬಿಡೋ ತನಕ ಈ ಗ್ಯಾಪ್ ಫಿಲ್ ಆಗುತ್ತೆ. ಏನೂ ಯೋಚನೆ ಬೇಡ, ಪಾಸಿಟಿವ್ ಆಗಿ ಇರೋಣ. ಬಟ್ ಎಕ್ಸೆಪ್ಟ್ ಫಿನ್ ನಿಫ್ಟಿ ನೋಡಿ, ಇಂಟ್ರೆಸ್ಟಿಂಗ್ಲಿ ಫಿನ್ ನಿಫ್ಟಿನಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಝೋನ್ ಕಾಣಿಸ್ತಾ ಇದೆ ಇಲ್ಲಿ 26,800. ಇನ್ನೆಲ್ಲದರಲ್ಲೂ ಕೂಡ ನಾಳೆ ಎಕ್ಸ್ಪೈರಿಗೆ ಸಪೋರ್ಟ್ನೇ ಬಿಲ್ಡಪ್ ಮಾಡಿದ್ದಾರೆ. ಈವನ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದಾಗ ಸಪೋರ್ಟೇ ಇತ್ತು ಆ ಝೋನಲ್ಲಿ. ಫಿನ್ ನಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿದೆ ಪೊಸಿಷನ್ನು ನೋಡಿ. ಯಾರಾದರೂ ಒಂದು ಲೆವರೇಜ್ ತೊಗೊಳ್ತೀರಾ, ಅದರಿಂದ ಏನಾದ್ರು ಚೇಂಜ್ ಆಗುತ್ತೆ, ಅದು ಇವ್ರ ಕಡೆಗೆ ವಾಪಸ್ ತಿರುಗುತ್ತೆ ಅಂತ ಅನ್ಸುತ್ತೋ ಅಥವಾ ಇದು ಬೇರೆದನ್ನು ಟ್ರೈ ಮಾಡುತ್ತೆ ಅನ್ಸುತ್ತೋ ಅನ್ನೋರು ನಾಳೆ ಫಿನ್ ನಿಫ್ಟಿನ ಟ್ರ್ಯಾಕ್ ಮಾಡ್ತಿರ್ಬೋದು. ನೋಡೋಣ ಎಕ್ಸ್ಪೈರಿ ಆದಮೇಲೆ ಬೇಕಾದ್ರೆ ಬಂದು ಮಾತಾಡೋಣ ಫಿನ್ ನಿಫ್ಟಿ ಏನು ಮಾಡ್ತು ನಾಳೆ ಏನು ಕತೆ. ಬಟ್ ಸದ್ಯಕ್ಕೆ ಇವತ್ತು ಕ್ಲೋಸಿಂಗ್ ಆಗಿರೋದು ನೋಡಿದ್ರೆ ಫಿನ್ ನಿಫ್ಟಿನಲ್ಲಿ 26,800 ರೆಸಿಸ್ಟೆನ್ಸೇ ಜಾಸ್ತಿ ಆಗಿದೆ ಕಂಪೇರ್ ಟು ಸಪೋರ್ಟ್. ಸೊ ಫಿನ್ ನಿಫ್ಟಿ ನೆಗೆಟಿವ್ ಆಗುತ್ತಾ ಏನು ಕತೆ ನೋಡೋಣ. ಫಿನ್ ನಿಫ್ಟಿ ಅಂದರೆ ಬ್ಯಾಂಕ್ ಅಲ್ಲದೆ ಇನ್ಶೂರೆನ್ಸು, NBFC ಕಂಪ್ನಿಗಳು ಎಲ್ಲದೂ ಕೂಡ ಆ ಇಂಡೆಕ್ಸಲ್ಲಿ ಸೇರಿಕೊಂಡಿರುತ್ತೆ. ಸೊ ಇದಿಷ್ಟು ಅಲ್ಲದೆ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ ಕ್ರೂಡಿಂದು ನಿಮ್ಗೆ ಗೊತ್ತಿದೆ. ಇವಾಗ ಕ್ರೂಡು ಜೋರಾಗಿ ಫಾಲ್ ಆಯಿತು ಯಾವಾಗ ಈ ನ್ಯೂಸ್ ಬಂತು ಆವಾಗ. ಜೊತೆಗೆ OPEC+ ಕಂಟ್ರೀಸು ಇನ್ನೂ ಬೇರೆ ತಜಿಕಿಸ್ತಾನು ಈ ಕಡೆಯವರೆಲ್ಲ ಒಂದಿಷ್ಟೆಲ್ಲ ಜಾಸ್ತಿ ಕ್ರೂಡನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಏನು ಮಾಡಿದ್ದಾರೆ, ಇನ್ನೂ ನಾವು ಜಾಸ್ತಿ ಡಿಮ್ಯಾಂಡ್ ಸಪ್ಲೈ ಜಾಸ್ತಿ ಕೊಡ್ತೀವಿ, ಜುಲೈಲಿ ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಡಿಮ್ಯಾಂಡು ಇವಾಗ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಯಾಕೆಂದರೆ ಈ ಕಡೆ ಅರಬ್ ಕಂಟ್ರೀಸ್ ಎಲ್ಲ ಆದಮೇಲೆ ಇಲ್ಲಿಂದ ಯಾಕೆ ತರಿಸ್ಕೊಂತಾರೆ, ಇವಾಗ ರಷ್ಯಾ ಆ ಕಡೆಗೆಲ್ಲ ಡಿಮ್ಯಾಂಡ್ ಇರುತ್ತೆ. ಇಂಡಿಯಾ ಕೂಡ ಇವಾಗ ಮುಂಬರೋ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಷ್ಯಾದಿಂದ ತರಿಸ್ಕೋಬಹುದು ಅಂತ ಸುದ್ದಿ ಬರ್ತಾ ಇದೆ. ಡಿಸ್ಪೈಟ್ ಅವ್ರು ಏನು ನಮಗೆ ಡಿಸ್ಕೌಂಟ್ಸ್ ಕೊಡ್ತಾ ಇದ್ರು, ಆ ಡಿಸ್ಕೌಂಟ್ಸ್ ಪೀರಿಯಡ್ ಎಲ್ಲ ಎಂಡ್ ಆಗಿ ಹೋಗಿದ್ರು ಕೂಡ ಅಲ್ಲಿಂದ ಜೋರಾಗಿ ತೊಗೊಂಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ OPEC ಕಂಟ್ರೀಸ್ಗಳಲ್ಲಿ ಅಲ್ಲೇ ಇರೋ ಕಂಟ್ರೀಸ್ಗಳೆಲ್ಲ ಇವಾಗ ಏನಾಗಿದೆ, ಒಂದು ತಿಕ್ಕಾಟ ನಡೀತಾ ಇರೋದ್ರಿಂದ ಇವ್ರಿಗೆ ಅವ್ರು ಕಳಿಸ್ಬೇಕು ಅಂತ ಎಲ್ಲ ಜಾಸ್ತಿ ಜುಲೈಲಿ ಪ್ರೊಡಕ್ಷನ್ ಮಾಡ್ತೀವಿ ಅಂತಲೂ ಕೂಡ ಸುದ್ದಿ ಬಂದಿತ್ತು ಈ ಕಾರಣದಿಂದಾಗಿ. ಬಟ್ ಸ್ಟಿಲ್ ಇದು ನೋಡ್ತಾ ಬರೋದಾದ್ರೆ ನಿಮಗೆ ಐ ಥಿಂಕ್ ಫಾರ್ ದ ಹೋಲ್ ಮಂತ್ ಆಫ್ ಜುಲೈ ಈ ಝೋನ್ ಒಳಗಡೆ ಕ್ರೂಡ್ ಇದ್ರೂ ಕೂಡ ನನಗೇನು ಆಶ್ಚರ್ಯ ಇಲ್ಲ. ಯಾಕೆಂದರೆ 2 ದಿನದಲ್ಲಿ ಏನು ಫಾಲ್ ಮಾಡಿತ್ತಲ್ಲ ಅದನ್ನು ಅರಸ್ಕೊಳಕ್ಕೆ 2 ತಿಂಗಳು ಬೇಕಾಗುತ್ತೆ. ಆ ಥರ ಮಟ್ಟಿನ ಫಾಲ್ ಮಾಡಿದೆ. ಸೊ ಇನ್ನೊಂದು ತಿಂಗಳು ಈ ಝೋನಲ್ಲೇ ಉಳ್ಕೊಂಡ್ರು ಏನೂ ತೊಂದರೆ ಇಲ್ಲ. 6,400 ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ, ಅಲ್ಲಿ ಹೋಯ್ತು ಕೆಳಗಡೆ ಬಿತ್ತು. ಈಗ 5,500 5,600 ಸಪೋರ್ಟ್ ಅಂತ ಮಾತಾಡಿದ್ವಿ, ಅಲ್ಲಿ ಬಂದು ನಿಂತ್ಕೊಂಡಿದೆ. ಪರ್ಫೆಕ್ಟಾಗಿ ರೆಸಿಸ್ಟೆನ್ಸು ವರ್ಕ್ ಆಗ್ತಾ ಇದೆ. ಡಿಸ್ಪೈಟ್ ತುಂಬ ನ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ರೂಡು ಏನಂತ ಮಾಡಿದ್ರು ಕೂಡ ಲಾಂಗ್ ಟರ್ಮಲ್ಲಿರೋ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಇಂಟ್ಯಾಕ್ಟ್ ಆಗಿ ಇದೆ ಈಗಲೂ ಕೂಡ ಕ್ರೂಡಲ್ಲಿ. ಅದೇ ರೀತಿಯಾಗಿ ಸಿಲ್ವರ್ ಅಂತ ನಾವು ನೋಡ್ತಾ ಬರೋದಾದ್ರೆ ನೆನ್ನೆ ದೊಡ್ಡದಾಗಿ ಫಾಲ್ ಆಗಿತ್ತು, ಇವತ್ತು ಒಂದು ಅಲ್ಲೇ ಬಂದು ಸ್ಟೇಬಲ್ ಆಗಿ ನಿಂತ್ಕೊಂಡಿದೆ ಸಿಲ್ವರು. ಬಿಕಾಸ್ ಯಾಕೆಂದರೆ ಈಗ ಮಾರ್ಕೆಟು ರ್ಯಾಲಿ ಆಗಬೇಕು ಅಂತ ಎಲ್ಲ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ವಾರೆಲ್ಲ ನಿಲ್ತು ಎಲ್ಲ ಆಯಿತು ಇನ್ನೇನು ಕತೆ ಅಂತ. ಬಟ್ ಅಷ್ಟು ಸುಲಭವಾಗಿ
ಹಾಗೆ ಮೇಲ್ಗಡೆ ಹೋಗುತ್ತಾ ಬಿಸ್ನೆಸ್ಗಳು ನೆನ್ನೆ ನಿಮ್ಗೆ ಹೇಳಿದ್ದೀನಿ. ಕಂಪ್ನಿಗಳು ಸ್ಪೆಂಡ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವಾಗ ಯಾಕೆ ಏನು ಅಂತ. ಟ್ರಾವೆಲ್ ಏಜೆನ್ಸಿಯಿಂದ ನ್ಯೂಸ್ ಬಂದಿದೆ, ಎಷ್ಟೋ ಜನ ಇಂಡಿಯನ್ಸ್ ಟ್ರಿಪ್ ಹೋಗೋದು ಮತ್ತೊಂದು ಪ್ಲಾನ್ ಮಾಡ್ತಾ ಇರ್ತಾರಲ್ಲ, ಈಗ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗೋರೆಲ್ಲ ಬ್ಲಾಕ್ ಮಾಡ್ಕೊಂಡು ಇಲ್ಲೇ ಸೌತ್ ಈಸ್ಟ್ ಏಷ್ಯಾದಲ್ಲೇ ತಿರುಗೋಣ ಅಂತ. ಸೌತ್ ಈಸ್ಟ್ ಏಷ್ಯಾ ಅಂದರೆ ಈ ಕಡೆ ಎಲ್ಲ ವಿಯೆಟ್ನಾಮು, ಥೈಲ್ಯಾಂಡು, ಮಲೇಷ್ಯಾ ಈ ಕಡೆನೇ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆ ಕಡೆ ಹೋಗೋದನ್ನು ಬಿಟ್ಟು ತುಂಬ 25 to 30% ರೀಸ್ಕೆಡ್ಯೂಲ್ ಆಗೋ ಥರದ್ದು ಬರ್ತಾ ಇದೆ ಅಂತೆಲ್ಲ ಸುದ್ದಿ ಬಂದಿತ್ತು. ಅಫ್ಕೋರ್ಸ್ ಎಲ್ಲರೂ ಹೆದರ್ತಾರಲ್ವ, ಅಫ್ಕೋರ್ಸ್ ಬಿಸ್ನೆಸ್ಗಳು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಇವಾಗ ಹಿಂದೆ ಮುಂದೆ ನೋಡ್ತಾರೆ, ಏನು ಕತೆ ಏನು ಅಂತ ವಿಚಾರ ಮಾಡ್ತಾರೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ನೋಡೋದಾದರೆ ನಾಳೆಗೆ 25,272 ಅಂದರೆ ಇವತ್ತೇನು ಕ್ಲೋಸಿಂಗ್ ಆಗಿತ್ತು ಅದನ್ನ ಕಂಟಿನ್ಯೂಷನ್ ಮಾಡೋ ಥರನೇ ಕಾಣಿಸ್ತಾ ಇದೆ. ಕಾಪರು ಈಗಲಾರು ಬ್ರೇಕ್ಔಟ್ ಆಯಿತಾ, ಆಲ್ಮೋಸ್ಟ್ ಬ್ರೇಕ್ಔಟ್ ಆಗ್ತೀನಿ ಅಂತ ಹೇಳ್ತಾ ಇದೆ, ಆದರೆ ಆಗ್ತಾ ಇಲ್ಲ. ನೋಡೋಣ ಸಿಲ್ವರ್ ಥರ ಹಿಸ್ಟ್ರಿ ಒಂದು ಕಾಪರು ಕೂಡ ಮಾಡುತ್ತಾ ಅದನ್ನು ನಾವು ನೋಡ್ತಾ ಹೋಗಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು, ಬೇಗ ಮಿಕ್ಸ್ ಕೊಡ್ತಾ ಇದ್ದೀನಿ. ಆದರೆ ನ್ಯೂಸ್ಗಳಂತ ಏನೂ ಜಾಸ್ತಿ ಇಲ್ಲ, ಇಷ್ಟೇ ನ್ಯೂಸ್ ಇರೋಂಥದ್ದು. ಇಂಡಿಯಾದಲ್ಲಿ 5G ಯೂಸ್ ಮಾಡ್ತಾ ಇರೋರ ಸಂಖ್ಯೆ ಆಲ್ಮೋಸ್ಟ್ 930 ಮಿಲಿಯನ್ ತಲುಪುತ್ತೆ 2030 ಅಂತ ಒಂದು ಡೇಟಾ ಬಂದಿತ್ತು. ಅಂದರೆ ಎಷ್ಟಾಯ್ತು ರೀ, ಆಲ್ಮೋಸ್ಟ್ 100 ಕೋಟಿ ಜನದ ಹತ್ರ 5G ಫೋನ್ ಇದೆ ಅಂತ ಆಯಿತು. ಸೊ ಜೊತೆಗೆ ಇಂಡಿಯಾದ 10 ಸ್ಟಾರ್ಟಪ್ ಕಂಪ್ನಿಗಳು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿರುವಂತಹ ಒಂದು ಆ ಲಿಸ್ಟಿಗೆ ಸೇರಿಕೊಂಡಿದೆ ಅನ್ನೋದು ಒಂದು ಪಾಸಿಟಿವ್ ನ್ಯೂಸು. ಈಗ ಸ್ಟಾರ್ಟಪ್ ಹಬ್ ಅಂತ ಬೆಂಗಳೂರಿಗೆ ಏನು ಕರಿತಾ ಇದ್ರು, ಸಾಕಷ್ಟು ಹೊಸ ಕಂಪ್ನಿಗಳು, ಹೊಸ ಐಡಿಯಾಸ್ಗಳು ಇಲ್ಲಿ ಹುಡ್ತಾ ಇದೆ ಅಂತ. ಆ ಸ್ಥಾನಕ್ಕೆ ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನಕ್ಕೆ ತಲುಪಿದೆ ಅಂತ ಕೂಡ ಸುದ್ದಿ ಬಂದಿತ್ತು. ಅದನ್ನು ನಾನು ವೆರಿಫೈ ಮಾಡ್ಕೋಬೇಕು. ಮಹಾರಾಷ್ಟ್ರ ನಂಬರ್ 1 ಆಗಿದೆ ಅಂತ. ಮಹಾರಾಷ್ಟ್ರದಿಂದ ಕಾಂಪಿಟೇಷನ್ ಬರ್ತಾ ಇದೆ. ಈ ಕಡೆ ಇಲ್ಲಿ ಹೈದರಾಬಾದಲ್ಲಿ ಒಳ್ಳೆ ಕಾಂಪಿಟೇಷನ್ ಬರ್ತಾ ಇದೆ. ಜೊತೆಗೆ ನೋಯ್ಡಾ ಆ ಕಡೆ ಕಾಂಪಿಟೇಷನ್ ಬರ್ತಾ ಇದೆ. ಇಲ್ಲಿ ಮಾತ್ರ ಏನಾಗಿದೆ, ಇಲ್ಲಿ ಮಾತ್ರ ಗ್ಯಾರಂಟಿಗಳಲ್ಲಿ ಕೂತ್ಕೊಂಡಿದ್ದೀವಿ ಸರ್ಕಾರಗಳು. ನೋಡಿ, ಗ್ಯಾರಂಟಿ ಕೊಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಫಿಲ್ಟರ್ ಮಾಡಿ ಎಲಿಜಿಬಲ್ ಇರೋರಿಗೆ ಕೊಡಬೇಕು ಅಥವಾ ಎಲ್ಲರಿಗೂ ಕೊಡಬೇಕು. ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾದ ಫ್ರೀ ಬಸ್ ಸರ್ವಿಸ್ ಅಂತ ಇದೆ. ಯಾರಿಗೆ ಕೊಟ್ಟಿದ್ದಾರೆ, ಡೈಲಿ ಆಫೀಸಿಗೆ ಹೋಗಿ ಬರೋರಿಗೆ ಅನುಕೂಲ ಆಗಲಿ ಅಂತ. ಇಂಟರ್ ಡಿಸ್ಟಿಕ್, ಒಂದು ಜಿಲ್ಲೆಯಲ್ಲಿ ಇರೋರು ಆ ಜಿಲ್ಲೆ ಒಳಗಡೆ ಹೋಗೋದಕ್ಕೆ ಮಾತ್ರ ಫ್ರೀ, ಜಿಲ್ಲೆ ದಾಟಿ ಹೋಗಬೇಕು ಅಂತಂದರೆ ದುಡ್ಡು ಕೊಡಬೇಕು. ಡೈಲಿ ಕೆಲಸಕ್ಕೆ ಹೋಗೋರಿಗೆ ಹೆಲ್ಪ್ ಆಗುತ್ತೆ, ಮತ್ತೊಂದಾಗುತ್ತೆ ಅಂದರೆ ಅವ್ರು ಜಿಲ್ಲೆ ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇರೋ ಜಿಲ್ಲೆನಲ್ಲೇ ಕೆಲಸ ಹೋಗ್ತಾ ಇರ್ತಾರಲ್ವ. ಆ ರೂಲ್ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮಾಡಿಲ್ಲ. 13,000 ಕೋಟಿ ನಾವು ಉಪಯೋಗ ಕೊಟ್ಟಿದ್ದೀವಿ ಹೆಂಗಸರಿಗೆ ಅಂತ ಕೇಳಿದ್ದಾರೆ. ಎಷ್ಟೊಂದು ಜನ ಸುಮ್ಮನೆ ಟ್ರಿಪ್ ಹೊಡೆಯೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ಇವಾಗ, ಆಯಿತಾ. ಸೊ ಇದೆಲ್ಲ ಯಾವುದು ಕೂಡ ಇದು ಆಗೋದಿಲ್ಲ. ನೋಡಿ ಹೇಳ್ತೀನಿ, ಈ ಥರ ಆದರೆ ಕೆಲಸಗಳು ಆಗೋದಿಲ್ಲ, ಪ್ರೋಗ್ರೆಸ್ ಆಗೋದಿಲ್ಲ, ಕಂಪ್ನಿಗಳು ಇಲ್ಲಿ ಬರೋದಿಲ್ಲ. ಇದು ಯಾವಾಗ ಅರ್ಥ ಮಾಡ್ಕೊಳತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಸರ್ಕಾರ ಹೌದು ಇರೋದು ಬಿಸ್ನೆಸ್ ಮಾಡೋದಕ್ಕೆಲ್ಲ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಇರೋದು. ಹಾಗಂತ ಜನಗಳಿಗೆ ಅನುಕೂಲ ಮಾಡ್ತೀವಿ ಅಂತ ಹೆಸರಲ್ಲಿ ಪೋಲ್ ಮಾಡಿ ದುಡ್ಡು ಹೊಡಿಬೇಕು ಅಂತ ಇಲ್ಲ. ಭ್ರಷ್ಟಾಚಾರದಲ್ಲಿ ಈಗ ವಾಪಸ್ ನಂಬರ್ 1 ಆಗ್ತಾ ಇದೆ. ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನಾನು, ಇದು ಯಾವುದೇ ಪಕ್ಷ ಈ ಇಂಪ್ಲಿಮೆಂಟೇಷನ್ ಮಾಡಿದ್ರು ಕೂಡ ಇದನ್ನೇ ಮಾತಾಡ್ತಾ ಇದ್ದೆ. ಕೊಡಬೇಕು ಜನಗಳಿಗೆ, ಯೋಗ್ಯ ಇರೋರಿಗೆ, ನಿಜವಾಗ್ಲೂ ಅದು ಅವಶ್ಯಕತೆ ಇರೋರಿಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಕೊಡಬೇಕು. ಅದನ್ನು ಮೀರಿ ಕೊಟ್ಟರೆ ಪೋಲ್ ಆಗುತ್ತೆ, ಅಭಿವೃದ್ಧಿ ಆಗಲ್ಲ. ಬೇರೆ ಸ್ಟೇಟ್ಗಳು ನಮಗಿಂತ ಮೇಲ್ಗಡೆ ಹೋಗ್ತಾ ಇರ್ತಾವೆ ಅಷ್ಟೇ. ಸೊ ಆಯಿತಾ. ಅದಲ್ಲದೆ ಅದಾನಿ ಗ್ರೂಪು 100 ಗಿಗಾವಾಟ್ ಪವರ್ ಕೆಪಾಸಿಟಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ 2030. ಬರೋ ಆ ಏರ್ಪೋರ್ಟ್ ಎಲ್ಲ ಅವ್ರ ಹತ್ರನೇ ಇರೋದು, ಪೋರ್ಟ್ ಕೂಡ ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದೇ ನೋಡ್ಕೊತಾ ಇರೋಂಥದ್ದು. ಸೊ ಹೇಳ್ತಾ ಇದ್ದಾರೆ, ಸಾಲಗಳು ಮಾಡ್ತಾ ಇದ್ದಾರೆ, ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಅದು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಎಲ್ಲ ಗ್ರೂಪ್ ಆಫ್ ಸ್ಟಾಕ್ಸು ಅದಾನಿ ಗ್ರೂಪಲ್ಲಿ ಮತ್ತೆ ಅಲಿಗೇಷನ್ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅಳದು ತೂಗಿ ರಿಪೋರ್ಟ್ಸು ಅದೆಲ್ಲ ಆಯಿತು, ನಿಂತೋಯ್ತು. ಬಟ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದರ ಕಂಪನಿಯ ಪ್ರಾಸೆಸ್ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಮೊಬೈಲ್ ಫೋನ್ ಎಕ್ಸ್ಪೋರ್ಟು ಇವಾಗ ಐಫೋನು ಮತ್ತೊಂದೆಲ್ಲ ಇಂಡಿಯಾದಲ್ಲಿ ಆಗ್ತಿದ್ದರಿಂದ $3.1 ಬಿಲಿಯನ್ ದಾಟಿದೆ ವ್ಯಾಲ್ಯೂ ಈಗ ಮೊಬೈಲ್ ಫೋನ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅಂತಲೇ ಡೇಟಾ ಬಂದಿತ್ತು ಮೇನಲ್ಲಿ, ವಿಚ್ ಇಸ್ ವೆರಿ ಗುಡ್ ಸೈನ್. ಇಂಡಿಯಾಗೆ ಮ್ಯಾನುಫ್ಯಾಕ್ಚರಿಂಗ್ ಅದು ಜಾಸ್ತಿ ಆಗ್ತಾ ಇರೋಂಥದ್ದು. ಸೊ ಇದಿಷ್ಟನ್ನು ಬಿಟ್ಟು ಅಂತ ನೋಡೋದಾದರೆ ಬೇರೆ ಯಾವುದು ಅಂಥ ನ್ಯೂಸ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಇವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ಕೊತಾರೆ ಇವರು ಅನ್ನೋದ್ರಲ್ಲೇ ನಿಂತಿದೆ. ಸೊ USD INR ಕೂಡ ನೀವು ನೋಡ್ತಾ ಬರೋದಾದರೆ ಆಲ್ಮೋಸ್ಟು $86 ಒಂದು ಫಾಲ್ ಆಗಿತ್ತು ನೆನ್ನೆ, ಇವತ್ತು ಮತ್ತೆ ವಾಪಸ್ ಕಂಟಿನ್ಯೂಷನ್ ಆದಂಗಿದೆ. ಒಂದು ಸ್ವಲ್ಪ ನೋಡಿ, ನೆನ್ನೆ ಶಾರ್ಪಾಗಿ ಫಾಲ್ ಆಗಿತ್ತು, 87ರಿಂದ 86 ತನಕ ಬಂದಿತ್ತು, $1 ಫಾಲ್ ಆಗಿತ್ತು. ನೋಡೋಣ ವಾಪಸ್ ಇದೇ ರೀತಿ ಸಿಚುವೇಷನ್ ಇತ್ತು ಅಂದರೆ ರುಪಿ ಸ್ಟ್ರಾಂಗ್ ಆಗುತ್ತೆ, ಇಲ್ಲಾಂದರೆ ರುಪಿನೂ ಕೂಡ ಮತ್ತೆ ವಾಲಟೈಲ್ ಆಗ್ತಾ ಹೋಗ್ಬೋದು. ಟರ್ಮ್ ಇನ್ಶೂರೆನ್ಸ್ ಇನ್ಯಾರಾದರೂ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಪ್ರತಿ ವೀಡಿಯೋದ ಕೆಳಗಡೆ ಕೊಡ್ತಾ ಇರ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸ್ಯಾಲ್ರಿಡ್ ಆಗಿರಲಿ ಆಗಿಲ್ದಲ್ಲೇ ಇರಲಿ, ITR ಫೈಲ್ ಮಾಡಿರೋರಾಗಲಿ ಮಾಡದಿರೋರಾಗಲಿ, ಯಾವುದೇ ಪ್ರೊಫೆಷನಲ್ ಇರೋರಾಗಲಿ, ನಿಮ್ಮ ಬ್ಯಾಂಕ್ನ ಏನೋ ಒಂದು ಆಧಾರದ ಮೇಲೆ ಅವರು ಏನು ನೀವು ಕ್ರೆಡಿಟ್ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದನ್ನು ನೋಡಿಕೊಂಡು ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಆ ಅವಕಾಶದಿಂದ ವಂಚಿತರಾಗಬೇಡಿ. ನಿಮ್ಮ ಮುಂದಿನ ಹುಟ್ಟಿದ ಹಬ್ಬ ಬರೋದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, 5ರಿಂದ 6% ಅಲ್ಲೇ ಸೇವ್ ಆಗುತ್ತೆ. ಜೊತೆಗೆ ಈ ವರ್ಷದ ಇಂಪಾರ್ಟೆಂಟ್ ಮಿಷನ್ ಎಲ್ಲ ಕಡೆ ಎಮರ್ಜೆನ್ಸಿ, ನಾವು ಕೂಡ ಎಮರ್ಜೆನ್ಸಿಗೆ ಪ್ಲಾನ್ ಮಾಡ್ಕೋಬೇಕು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಪ್ರತ್ಯೇಕ ಅಕೌಂಟಲ್ಲಿ ತೆಗೆದಿಡ್ತಾ ಬನ್ನಿ. ಒಂದು 3ರಿಂದ 6 ತಿಂಗಳಿಗೆ ಆಗೋಷ್ಟು ಎಕ್ಸ್ಪೆನ್ಸಸ್ನ ಇಡೀ ತಿಂಗಳಿಗೆ ನೀವು ಎಷ್ಟು ದುಡಿತಾರೋ ಅಷ್ಟೊಂದು ತೆಗೆದಿಡಬೇಕು ಅಂತ ಹೇಳ್ತಾ ಇಲ್ಲ. ಅದರ ತಿಂಗಳಲ್ಲಿ ಇಂಥ ಖರ್ಚು ಅಂತ ಇದ್ದೇ ಇರುತ್ತಲ್ವ. ಮನೆ ಬಾಡಿಗೆ ಇರೋರು ಬಾಡಿಗೆ ಕಟ್ಟೋದಾಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಇಂಟರ್ನೆಟ್ ಬಿಲ್ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು, ತಂದೆ ತಾಯಿಗಳದ್ದು ಆಸ್ಪತ್ರೆ ಖರ್ಚಾಗಿರ್ಬೋದು, ಮೆಡಿಸಿನ್ಸ್ ಖರ್ಚಾಗಿರ್ಬೋದು, ಈ ರೀತಿ
ನೆಸೆಸರಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗಿರ್ಬೋದು, ಇಷ್ಟಿಲ್ಲದೆ ಜೀವನ ನಡೆಯೋದಿಲ್ಲ ಅಂತ ಏನೇನಿರುತ್ತೋ ಅಷ್ಟು ದುಡ್ಡನ್ನು ಪ್ರತಿ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ? ನಾನು ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಒಂದು ಪಟ್ಟಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಎಷ್ಟು ತಿಂಗಳಿದೆ ಮ್ಯಾಂಡೇಟ್ರಿ ಖರ್ಚಿದೆ ಅಂತ ಗೊತ್ತಾಗ್ತಾ ಹೋಗೋದು. ಅದನ್ನು ಆ ಒಂದು ಎಕ್ಸಸೈಸ್ನ ಮಾಡಬೇಕು. ಒಂದೇ ತಿಂಗಳಲ್ಲಿ ಗೊತ್ತಾಗುತ್ತಾ? ಇಲ್ಲ, ಒಂದು ತಿಂಗಳು ಒಂದಿಷ್ಟು ಆಚೆ ಈಚೆ ಇರುತ್ತೆ, ಇನ್ನೊಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಒಂದು 2-3 ತಿಂಗಳು ನೀವು ಟ್ರ್ಯಾಕ್ ಮಾಡಿದ್ರೆ ಒಂದು ಅಂದಾಜು ಫಿಗರ್ ಬರುತ್ತೆ. ನನಗೆ ಇಷ್ಟರಿಂದ ಇಷ್ಟು, ಕೆಲವರಿಗೆ ಅದು 10,000 ರಿಂದ 15,000 ಇರ್ಬೋದು ತಿಂಗಳ ಖರ್ಚು, ಕೆಲವರಿಗೆ 30,000 ರಿಂದ 40,000 ಇರ್ಬೋದು. ಆಯಿತಾ, ಒಂದು ರೇಂಜ್ ಗೊತ್ತಾಗುತ್ತೆ. ಅಷ್ಟು ಎಷ್ಟು ರೇಂಜ್ ಅಂತ ಗೊತ್ತಾಗುತ್ತೆ ನಿಮಗೆ. ಅದರ 3 ಟೈಮ್ಸ್, ಮಿನಿಮಮ್ 3 ಟೈಮ್ಸ್ 6 ತಿಂಗಳು ತಿಟ್ಟರೆ ವೆಲ್ ಆ್ಯಂಡ್ ಗುಡ್. ಆಯಿತಾ, ಇಡೀ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಂದರೆ 6 ತಿಂಗಳನ್ನ ತೆಗೆದಿಡುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆಯಿತಾ, ನಿಮ್ಮ ಮನೆಯಲ್ಲಿ ತುಂಬ ಜನ ದುಡಿಯೋರಿದ್ದಾರೆ, ನಿಮ್ಮ ಒಬ್ಬರ ಮೇಲೆ ಫ್ಯಾಮಿಲಿ ಎಲ್ಲ ಡಿಪೆಂಡ್ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ 3 ತಿಂಗಳ ಆ ಒಂದು ನೆಸೆಸರಿ ಎಕ್ಸ್ಪೆನ್ಸಸ್ ಏನಿದೆ ಅಷ್ಟನ್ನು ತೆಗೆದಿಡಿ. ಎಮರ್ಜೆನ್ಸಿ ಫಂಡ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ, ಅದು ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.